ಸ್ನೇಹಿತರೆ ನಮಸ್ಕಾರ. ನಾವಿವತ್ತು ನಾಗೇಶ್ ಸರ್ ತೋಟದಲ್ಲಿದ್ದೀವಿ. ಅವರು ಅಡಿಕೆಗೆ ನ್ಯೂಟ್ರಿಷನ್ ಏನು ಕೊಡ್ತಾವ್ರೆ, ಗೊಬ್ಬರನ ಇಳುವರಿ ಬರೋದಕ್ಕೆ ಅವ್ರ ಹತ್ರನೇ ಮಾತಾಡ್ಸೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಈಗ ನಿಮ್ಮ ತೋಟಕ್ಕೆ ಏನು ಬಳಕೆ ಮಾಡ್ತಾಯಿದ್ರಿ, ಎಷ್ಟು ವರ್ಷದಿಂದ ಬಳಕೆ ಮಾಡ್ತಾಯಿದ್ರಿ, ಅದನ್ನ ಮಾಹಿತಿನ ಹಂಚ್ಕೋಬೇಕು. ಸರ್ ನಾನು 2015ಇಂದ ಗ್ರೀನ್ ಪ್ಯಾಡ್ ಮಾಡ್ತಾಯಿದ್ದೀನಿ. ಆವಾಗಿಂದನೂ ಗ್ರಾನ್ವೈರ್ನಲ್ಲಿ ಲಿಕ್ವಿಡ್ ಇತ್ತು, ಲಿಕ್ವಿಡ್ ಕೊಡ್ಕೊಂಡು ಬರ್ತಾಯಿದ್ದೆ. 2025ರಿಂದ ನಾನು ಗ್ರಾನ್ವಾಲ್ ಕೊಡ್ತಾಯಿದ್ದೀನಿ. ಇದು 1000 ಗಿಡಕ್ಕೆ ನಾನು ಗೊಬ್ಬರ ಗ್ರಾನ್ವಾಲ್ ಕೊಡ್ತಾ ಇರೋದು. 1000 ಗಿಡಕ್ಕೆ ಗ್ರಾನ್ವಾಲ್ ಕೊಡ್ತಾ ಇರೋದು. 5 ಮೂಟೆ ಪಟಾಶು, 5 ಮೂಟೆ DAP, 12 kgದು 4 ಪ್ಯಾಕೆಟ್ ಭೂಮಿ ಪವರು, 2 kgದು 2 ಬಾಕ್ಸು ರೂಟ್ ಗಾರ್ಡು, 2 ಲೀಟ್ರು ಬ್ಲೂಮು, 1.25 ಲೀಟ್ರ್ ಸ್ಪೆಡಲ್ 90, 4 ಪ್ಯಾಕೆಟ್ ಜಿಂಕು, 4 ಪ್ಯಾಕೆಟ್ ಕ್ಯಾಲ್ಸಿಯಮ್ಮು. ಇದ್ರ ಜೊತೆಗೆ ನಮ್ಮ ಕೃಷಿ ಇಲಾಖೆದು 2 ಮೂಟೆ ಜಿಂಕು ಮತ್ತು ನ್ಯಾಚುರಲ್ ಬೇವಿನ ಹಿಂಡಿ ಒಂದು 75 kg. ಟೋಟಲ್ 600 kgನ ನಾನು 1000 ಗಿಡಕ್ಕೆ ಅಪ್ಲೈ ಮಾಡ್ತಾ ಇದ್ದೀನಿ. ಮಿನಿಮಮ್ ಒಂದು ಮರಕ್ಕೆ ಎಷ್ಟು kg ಹಂಗೆ ಒಂದು ಗಿಡಕ್ಕೆ ಮಿನಿಮಮ್ ಅರ್ಧ kg ಕೊಡ್ತಾ ಇದ್ದೀವಿ ಸರ್. 2 ಕಡೆಗೆ ಗುಡಿ ಮಾಡಿ ಅರ್ಧ kg, ಕಾಲು kg ಕೊಡ್ತಾ ಇದ್ದೀವಿ. ಅದ್ರ ಜೊತೆಗೆ ನಿಂಬೆ ಗಿಡ ಇದೆ, ನಿಂಬೆ ಗಿಡಕ್ಕೆ ಅದನ್ನೇ ಕೊಡ್ತಾ ಇದ್ದೀವಿ. ಈ ಎಷ್ಟು ವರ್ಷದಿಂದ ಕೊಡ್ತಾ ಇದ್ದೀರಿ ಸರ್? ಇದಕ್ಕೆ 3 ವರ್ಷ ಆಯಿತು, 2024ರಿಂದ. ಈಗ ಅಡಿಕೆಯವರು ಈಗ ಕೋಳಿ ಗೊಬ್ಬರ ಮತ್ತು ಮೂಟೆ ಗೊಬ್ಬರ ಬಿಟ್ಟು ಈ ಗ್ರೀನ್ ಪ್ಲಾಂಟ್ ಜೈವಿಕ ಗೊಬ್ಬರನ ಕೊಡ್ಬೋದು ಅಂತ ನೀವು ಹೇಳಿದ್ದಾರೆ. ಕೊಡ್ಬೋದು ಅಂತ ಹೇಳ್ತೀರಲ್ವಾ? ಹೇಳ್ತೀವಿ. ಇಳುವರಿನೂ ಈ ಸರಿ ಇಳುವರಿ ಎಷ್ಟು ಬಂದಿದೆ? ಇದು ಮೊದಲನೇ ಕೊಯ್ಲು. ಇದು 10 ಕ್ವಿಂಟಲ್ 80 kg ಇದೆ. 10 ಕ್ವಿಂಟಲ್ ಲೆಕ್ಕ ಹಾಕೊಳ್ಳಿ. ಇನ್ನು ಹಳೆಯದು ನಮ್ಮದು 15 ಕುಂಟೆ ಇದೆ, 34 ಕ್ವಿಂಟಲ್. ಈ ಸರಿ ಚೆನ್ನಾಗಿ ಇಳುವರಿ ಕಚ್ಚಬೇಕು. ಹೌದು. ಮಾಹಿತಿನ ಹಂಚ್ಕೊಂಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಓಕೆ ಸರ್. ನಮ್ಮ ಜೊತೆಯಲ್ಲಿ ರವಿ ಸರ್ ಇದ್ದಾರೆ, ಇದೇ ಗ್ರಾಮದವರು. ಸರ್ ಈಗ ಈ ಗೊಬ್ಬರ ಕೊಡ್ತಾ ಇದೀವಿ, ನಿಮ್ಮ ಅನಿಸಿಕೆ ಏನು? ಅದೇ ಈಗ ಏನು ಅಂದರೆ, ನಾನು ಸುಮಾರು ತರಬೇತಿಗಳಿಗೆ ಹೋಗಿದ್ದೀನಿ. ಆ ತರಬೇತಿಲಿ ಏನು ಹೇಳ್ತಾರೆ ಅಂದರೆ, ನೀವು ತಿಪ್ಪೆ ಗೊಬ್ಬರ ಹಾಕ್ತೀರಾ, ಆ ತಿಪ್ಪೆ ಗೊಬ್ಬರದಲ್ಲಿ 16 ಥರ ಕೆಮಿಕಲ್ಸ್ ಇರಬೇಕು. ಆದರೆ ಅಲ್ಲಿರಲ್ಲ. ಯಾಕೆಂದರೆ ಸಿಂಧಿ ಹಸ್ಗಳು ಗೊಬ್ಬರ ನಾವು ತಗೊಳ್ಳೋದು. ಸಿಂಧಿ ಹಸ್ಗಳಿಗೆ 3 ಹೊತ್ತು ಈಗ ಪೀಡ್ಸನ್ನ ಹಾಕ್ತಾವ್ರೆ. ಸೊ ಅದರಲ್ಲಿ ನಮಗೆ ಬೇಕಾಗಿರೋ ಅಂಶ ಇರೋದಿಲ್ಲ. ಇವು ಏನಾಯ್ತವೆ, ಪಾರಿ ಬರುತ್ತೆ, ಪಾರಿ ಚೆನ್ನಾಗೇ ಬಿಡ್ತವೆ, ಬಟ್ ಹಳ್ಳು ನಿಲ್ಲಲ್ಲ. ಸೊ ಅದಕ್ಕೆ ಏನು ಅಂಶ ಬೇಕು, 16 ಥರ ಕೆಮಿಕಲ್ಸು, ಇದನ್ನು ಉಪಯೋಗಿಸಿದ್ರೆ ಒಳ್ಳೇದಾಗಬಹುದು ಅಂತ ನಮ್ಮ ಒಂದು ಭರವಸೆ. ಈಗ ನಾಗೇಶ್ ಸರ್ ತೋಟ ನೋಡಿ ನೀವು ಗೊಬ್ಬರ ಕೊಡ್ತಾ ಇರೋದು ನೋಡಿ, ಈಗ ನಿಮ್ಮ 2000 ಮರಕ್ಕೆ ನೀವು ಅಪ್ಲೈ ಮಾಡ್ತೀರಾ? ಹೌದು, ಮಾಡಿ ಸರ್. ಖಂಡಿತ ಕಡಿಮೆ ಆಗಂಗೆ ಮಾಡಿಸ್ಕೊಡ್ತಾರೆ. ಇಳುವರಿನೂ ಚೆನ್ನಾಗಿ ಬರುತ್ತೆ, ಮರನೂ ಚೆನ್ನಾಗುತ್ತೆ, ತೋಟನೂ ಹಾಳಾಗಲ್ಲ. ಮಾಹಿತಿನ ಹಂಚ್ಕೊಂಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು.